ಮಾ ಹಾಯ್, ಏನು ರೆಸಿಪಿ ತೋರಿಸ್ತಿದ್ಯಾ? ರೆಡಿ ಮಾಡಿದ್ಯಾ? ತೊಗರಿಬೇಳೆ ಚಟ್ನಿ ಕೇಳ್ತಾ ಇದ್ದಾರೆ. ವಾವ್, ನನ್ನ ಅದಕ್ಕೆ ಫೇವ್ರೆಟ್. ಏನೇನು ಹಾಕಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡು. ಹಾಂ, ತೊಗರಿಬೇಳೆ 1 ಕಪ್. 1 ಕಪ್ ಅಲ್ಲ, ಎಷ್ಟೇನೋ ತೊಗೋಬೋದು. ನಾನು 1 ಕಪ್ಪಷ್ಟು ಮಾಡ್ತಾ ಇದ್ದೀನಿ. ಓಕೆ 1 ಕಪ್ ತೊಗರಿಬೇಳೆ, ಸ್ವಲ್ಪ ಜೀರಿಗೆ, ಓಕೆ ಒಣಮೆಣಸಿನ್ಕಾಯಿ, ಮತ್ತು ಇದು ಕಡಲೆಬೇಳೆ ಒಂಚೂರು ಹಾಕ್ತಾ ಇದ್ದೀನಿ. ಒಣಕೊಬ್ಬರಿ ಅವರು ಇಷ್ಟ ಇದ್ರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಅವ್ರ ಚಾಯ್ಸ್. ಉಪ್ಪು, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಇಂಗು ಮತ್ತು ಬೆಳ್ಳುಳ್ಳಿ, ಒಂಚೂರು ಹುಣಸೆಹಣ್ಣು ತೋರಿಸ್ತೀನಿ ಹಾಕುವ. ಓಕೆ, ಹುರಿಬೇಕಾ? ತುಪ್ಪದಲ್ಲಿ ಹುರಿತೀನಿ. ಓಕೆ, ತುಪ್ಪದಲ್ಲಿ ಹುರಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು. ಅಕ್ಕಿ ಹುಳ ಬರದೇ ಇರೋದಕ್ಕೆ ನೀನೇನೋ ಮಾಡ್ತಿದ್ದಲ್ಲ, ಏನು ಹೇಳು? ಹಾಗೇನೂ ಇಲ್ಲ, ಅದರಲ್ಲಿ ಅಕ್ಕಿ ಒಳಗಡೆ ಬಿರಿಯಾನಿ ಹಾಕಿದ್ರು ಹುಳ ಬರಲ್ಲ. ಕರಿಬೇವಿನ ಸೊಪ್ಪು ಹಾಕ್ಬೋದು, ಬೇವಿನ ಸೊಪ್ಪು ಹಾಕ್ಬೋದು, ಒಣಮೆಣಸಿನ್ಕಾಯಿ ಹಾಕ್ಬೋದು. ಈ 4ರಲ್ಲಿ ಯಾವುದೇನೋ ಒಂದು ಐಟಮ್ ಅದರಲ್ಲಿ ಅಕ್ಕಿನಲ್ಲಿ ಹಾಕಿ ಕೆಳಗಡೆ ಹಾಕಿ ಮೇಲ್ಗಡೆ ಹಾಕಿ ಮುಚ್ಚಿಟ್ರೆ ಹುಳ ಬರಲ್ಲ. ಬೇಳೆ ಹಾಕ್ತೀನಿ. ಓಕೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗೂ ಒಂಚೂರು ನೀರು ಬೆರೆಸ್ಕೊಂಡ್ರೆ ಮುದ್ದೆಗೂ ತಿನ್ಬೋದು. ಓಕೆ, ಸ್ವಲ್ಪ ಕೆಂಪಾಗಿದೆ. ನೆಕ್ಸ್ಟ್ ಕಡಲೆಬೇಳೆ ಹಾಕಿದ್ದೀನಿ 1 ಸ್ಪೂನ್ ಅಷ್ಟು. ಓಕೆ, ವಾಸನೆ ನೋಡಿ ಹೆಂಗೆ ಬರುತ್ತೆ, ಗಮ್ ಅಂತ ಇದೆ. ದಮ್ ಅಂತ ಇದೆ. ಇದಕ್ಕೆ ನೋಡಿ, ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮೀಡಿಯಮ್ ಫ್ಲೇಮ್. ನೆಕ್ಸ್ಟ್ ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ಒಂಚೂರು. ಓಕೆ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದು ಇಷ್ಟ ಅಷ್ಟಲ್ಲಿ ಆ ಬಿಸಿಗೆ ಸರಿ ಹೋಗುತ್ತೆ. ಹುರಿಬಾರ್ದು. ಹಾಂ, ಹುರಿ ಅಷ್ಟಲ್ಲ, ಬಿಸಿ ನೋಡಿ ಆಫ್ ಮಾಡ್ತಾಯಿದ್ದೀನಿ. ಆ ಬಿಸಿಗೆ ಸರಿ ಹೋಗುತ್ತೆ. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕ್ಕೊತೀನಿ. ಅಷ್ಟೊತ್ತಿಗೆ ಇದು ಕೂಲ್ ಆಗುತ್ತೆ. ಆಗಿದೆ ಅಲ್ವಾ? ಜಾರ್ಗೆ ಹಾಕ್ತಾಯಿದ್ದೀನಿ. ಓಕೆ, ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ತೀನಿ. ಹಾಕೋದು. ಓಕೆ, ಹುಣಸೆಹಣ್ಣು ಓಕೆ, ಅಷ್ಟು ಮಿಕ್ಸಿ ಮಾಡೋದಾ? ಅದಕ್ಕೆ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಇಂಗು, ಕರಿಬೇವಿನ ಸೊಪ್ಪು, ಕೆಂಪುಗೆ ಹಾಕಬೇಕು. ಇದು ಅಷ್ಟೇ, ಅನ್ನ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಸ್ವಲ್ಪ ನೀರು ಹಾಕಿ ಬೆರೆಸ್ಕೊಂಡ್ರೆ ಇಡ್ಲಿ ದೋಸೆಗೂ ಆಗುತ್ತೆ. ಗಟ್ಟಿಯಾಗಿ ತಿಂದರೆ ಅನ್ನಕ್ಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಚಟ್ನಿ. ನೋಡಿ ಆಗಿದೆ.